ಊಟನೇ ಮಾಡ್ತಾ ಇರ್ಲಿಲ್ಲ. ಊಟ ಮಾಡಿದ್ರು ಸಹ ನೀರು ಕುಡಿದ್ರು ಸಹ ವಾಪಸ್ ವಾಂತಿ ಆಗ್ತಾ ಇತ್ತು. ಭಯ ಅನ್ನಕ್ಕೆ ತುಂಬಾ ಭಯ ಪಟ್ಟಿದ್ದೇನೆ, ಇಲ್ಲಿ ಕೈ ಬಿಡ್ತಾರೆ ಅಂತ. ಹಾಗೆ ಹೇಳಿದ್ದು ಹಾಗೇನೆ ಹೇಳಿದ್ದಾರೆ ಡಾಕ್ಟರ್. ಇಲ್ಲ ಒಂದೂವರೆ ತಿಂಗಳ ಟೈಮ್ ಲಾಸ್ಟ್ ನಿಮ್ಮದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಾಪಸ್ ಇದು ಮಾಡಿದ್ರು. ನಾವು ಈ ಪುನರ್ಜನ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ ನಮಗೆ ಒಂದು ಸ್ವಲ್ಪ ನೋಡ್ಬೇಕಂತ ಬಂದಿದ್ದು. ಈಗ ಬಂದು 3 ತಿಂಗಳಾಯ್ತು. ಇಲ್ಲಿಗೆ ಒಟ್ಟು 4 ತಿಂಗಳಾಯ್ತು. ಆರಾಮಾಗಿದ್ದಾರೆ. ಈಗ ಊಟ ಎಲ್ಲ ಮಾಡ್ತಾ ಇದ್ದಾರೆ, ಆರಾಮಾಗಿ ನಮ್ಮ ಜೊತೆನೇ ಇದ್ದಾರೆ. ಸಾಕು ನಮಗಷ್ಟು. ನಮಸ್ಕಾರ, ಷಣ್ಮುಖಪ್ಪ ಭಜಂತ್ರಿ ಅಂತ. ನಾವು ಬಿಜಾಪುರ ಜಿಲ್ಲಾ ಮುದ್ದೇಬೇಳ ತಾಲೂಕಿನಿಂದ ಬರ್ತಾರೆ. ನಮ್ಮ ತಾಯಿ ಅವ್ರ ಹೆಸರು ಲಕ್ಷ್ಮವ್ವ ಅಂತ. ನಮಗೆ ಒಂದು 3 ತಿಂಗಳ ಹಿಂದಗಡೆನೆ ಗೊತ್ತಾಗಿತ್ತು. ಅವ್ರು ಊಟ ಮಾಡ್ಲಾರ ಕಾರಣಕ್ಕೆ ಗೊತ್ತಾಗಿದ್ದು. ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಹೀಗಾಗಿದೆ ಅಂತ, ಲಿವರ್ ಕ್ಯಾನ್ಸರ್. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾನು ಹೇಳಿದ್ರು, ಯಾಕಂದ್ರೆ ಅವ್ರ ಏಜ್ ಆಗಿದೆ ಅಂತ. ಅದಕ್ಕೋಸ್ಕರನೇ ನಾವು ಈ ಪುನರ್ಜನ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ ನಮಗೆ ಒಂದು ಸ್ವಲ್ಪ ನೋಡ್ಬೇಕಂತ ಬಂದಿದ್ದು. ಅಲ್ಲಿ ಬೇಡ ಅಂತ ಹೇಳಿ ಇಲ್ಲಿಗೆ ಬಂದ ನಂತರ ನಾವು ಯಾವ್ದು ಇದು ಈ ಪುನರ್ಜನ ಮೆಡಿಸಿನ್ನೇ ಡೈಲಿ ಕೊಟ್ಕೊಂತ ಬಂದಿದ್ದೇವೆ. ಈಗ ಮುಂಚೆ ಊಟ ಎಲ್ಲ ಮಾಡ್ತಾ ಇರ್ಲಿಲ್ಲ, ಈಗೆಲ್ಲ ಊಟ ಮಾಡ್ತಾ ಇದ್ದಾಳೆ, ಆರಾಮಾಗಿದ್ದಾಳೆ, ಏನ್ ತೊಂದರೆ ಇಲ್ಲ. ಎಲ್ಲಿ ಬೇಡ ಅಂತ ಹೇಳೇನೆ ಇಲ್ಲಿಗೆ ಬಂದು ಮೆಡಿಸಿನ್ ಶುರು ಮಾಡಿತ್ತು. ಅವ್ರು ಏನು ಎಲೆ ಅಡಿಕೆ ತಂಬಾಕಿ ಏನು ತಿಂತಾ ಇರ್ಲಿಲ್ಲ. ಅವಾಗ ಮುಂಚೆ ಎಲ್ಲ ಆರಾಮೆಲ್ಲ ಇದ್ರು, ಓಡಾಡ್ತಾ ಇದ್ರು. ಸಡನ್ನೇ ನಮಗೆ ಗೊತ್ತಾಗಿದ್ದು ಒಂದು 15 ದಿವಸದ ಹಿಂದಗಡೆನೆ ಗೊತ್ತಾಗಿತ್ತು. ತುಂಬಾ ಹಾಸ್ಪಿಟಲ್ ಎಲ್ಲ ನೋಡಿ ಅದು ಇದಾಗೋದಿಲ್ಲ ಅಂತಂದಕ್ಕೇನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಬ್ಬ ಅಂದ್ರೆ ಒಂದೂವರೆ ತಿಂಗಳಲ್ಲಿ ಕರ್ಕೊಂಡು ಹೋಗ್ಬಿಡಿ ಅಂತ ಕಳಿಸಿದ್ರು ನಮಗೆ. ಅದಕ್ಕೆ ನಾನು ವಾಪಸ್ ನಮ್ಮ ಹುಡುಗರ್ನೆಲ್ಲ ನೋಡಿ ಇದನ್ ಮಾಡಿದಾಗ ನಿಮ್ಮ ಪುನರ್ಜನ ಹಾಸ್ಪಿಟಲ್ದು ಎಲ್ಲ ನೋಡಿಗೇಸಿ ಇಲ್ಲಿಗೆ ಡೈರೆಕ್ಟ್ ಇಲ್ಲಿಗೆ ಬರ್ಬೇಕಂತ ಕರ್ಕೊಂಡ್ ಬಂದಿದ್ವಿ. ಅವಾಗಲೇ 3 ತಿಂಗಳಿಂದ ಊಟನೇ ಮಾಡ್ತಾ ಇರ್ಲಿಲ್ಲ. ಊಟ ಮಾಡಿದ್ರು ಸಹ ನೀರು ಕುಡಿದ್ರು ಸಹ ವಾಪಸ್ ವಾಂತಿ ಆಗ್ತಾ ಇತ್ತು. ಈಗ ಊಟ ಈಗ ಮತ್ತೆ ಬೇರೆ ಎಲ್ಲ ಬೇಡಾಗಿದ್ದ ಪದಾರ್ಥ ಎಲ್ಲ ಕೊಡುದಿಲ್ಲ. ಖಾಲಿ ನಮ್ಮದು ಜೋಳದ ರೊಟ್ಟಿ ಎಲ್ಲ ಉಂಟಲ್ಲ, ಅವೆಲ್ಲ ಕೊಡ್ತಾ ಇದ್ದೇವೆ. ಊಟ ಮಾಡ್ತಾ ಇರ್ತಾರೆ, ಆರಾಮಿದ್ದಾರೆ, ಊಟಕ್ಕೆ ಏನು ತೊಂದರೆ ಇಲ್ಲ. 2 ರೊಟ್ಟಿ ಊಟ ಮಾಡ್ತಾರೆ, ಒಳ್ಳೆ ಇದಾಗಿದ್ದಾರೆ. ಇದು 2ನೇ ಕಿಟ್ ಸ್ಟಾರ್ಟ್. ಇದು ಈಗ ಸ್ವಲ್ಪ ಗುಣ ಆಗಿದ್ದಾರೆ. ಇನ್ನು ಕಿಟ್ ತಗೊಂಡೋಗ್ರಿ, ಒಂದ್ ಸ್ವಲ್ಪ ಡೋಸ್ ಜಾಸ್ತಿ ಮಾಡ್ತೇನೆ, ಅದು ಮತ್ತೆ ಇನ್ನೊಂದ್ ಸ್ವಲ್ಪ ಗುಣ ಆಗ್ತಾರೆ ಅವ್ರು ಅಂತ ಹೇಳಿ. ಇಲ್ಲ ಸ್ವಲ್ಪ ಗುಣ ಆಗಿದೆ, ಆರಾಮಾಗಿದೆ ಅಂತ ಹೇಳ್ತಾರೆ. ಈಗ ಅದರದ್ದಕ್ಕೆ ಒಂದ್ ಸ್ವಲ್ಪ ಸಮಾಧಾನದಿಂದ ಖುಷಿಯಾಗಿದ್ದಕ್ಕೇನೆ ವಾಪಸ್ ಬಂದಿದ್ದು. ಯಾಕಂದ್ರೆ ಅದ್ರಲಿಂದ ಬೇರೆ ಇಂಗ್ಲಿಷ್ ಮೆಡಿಸಿನ್ಲಿಂದ ಏನು ಆಗ್ಲಿಲ್ಲ. ಇಲ್ಲದಿದ್ರೆ ಇಷ್ಟೊತ್ತಿಗೆ ನಮ್ಮ ತಾಯಿ ಇರ್ತಾ ಇರ್ಲಿಲ್ಲ. ಅದನ್ನೇ ಹೇಳೋದು, ಎಲ್ಲಾರು ಸ್ವಲ್ಪ ಗುಣ ಆಗ್ಲಿ. ಈ ಎಲ್ಲ ತುಂಬಾ ಜನಕ್ಕೆ ವಯಸ್ಸಾದ ನಂತರ ಇವು ಆಪರೇಷನ್ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಬಹಳ ತ್ರಾಸ ಆಗ್ತದೆ, ಮತ್ತೆ ಇನ್ನೊಂದು ಇದಾಗ್ತಾರೆ. ಅದಕ್ಕೋಸ್ಕರ ಈ ಪುನರ್ಜನ ಮೆಡಿಸಿನ್ ಸ್ವಲ್ಪ ಚಲೋ ಇದೆ, ಅದಕ್ಕೆ ವಾಪಸ್ ಕರ್ಕೊಂಡ್ ಬಂದಿದ್ದೇನೆ. ನಮ್ಮ ತಾಯಿ ಬಂದಿದ್ದೇವೆ. ಈಗ ಭಯ ಅನ್ನಕ್ಕೆ ತುಂಬಾ ಭಯ ಪಟ್ಟಿದ್ದೇನೆ, ಇಲ್ಲಿ ಕೈ ಬಿಡ್ತಾರೆ ಅಂತ. ಹಾಗೆ ಹೇಳಿದ್ದು ಹಾಗೇನೆ ಹೇಳಿದ್ದಾರೆ ಡಾಕ್ಟರ್. ಇಲ್ಲ ಒಂದೂವರೆ ತಿಂಗಳ ಟೈಮ್ ಲಾಸ್ಟ್ ನಿಮ್ಮದು, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ವಾಪಸ್ ಇದು ಮಾಡಿದ್ರು. ನನಗೆ ತಡ್ಕೊಳ್ಲಿಕ್ಕೆ ಆಗಲಾರ್ದು ಮಾಡಿ ಅದೇ ಒಂದು 2-3 ದಿವಸದಲ್ಲೇ ಇದನ್ನೆಲ್ಲ ಸರ್ಚ್ ಮಾಡಿ ಹುಡುಕ್ಯಾಡಿ ಇಲ್ಲಿಗೆ ಬಂದಿದ್ದೆ. ಅಲ್ಲೇ ಅವ್ರು ಹೇಳಿ 4 ತಿಂಗಳಾಯ್ತು. ಅಲ್ಲೇ ಒಂದು 15 ದಿವಸ ಕಳೆದು ಆ ನಂತರ ನಿಮ್ಮ ಆಸ್ಪತ್ರೆ ಸರ್ಚ್ ಮಾಡಿ ಇಲ್ಲಿಗೆ ಬಂದ ನಂತರ ಈಗ ಬಂದು 3 ತಿಂಗಳಾಯ್ತು. ಇಲ್ಲಿಗೆ ಒಟ್ಟು 4 ತಿಂಗಳಾಯ್ತು. ಆರಾಮಾಗಿದ್ದಾರೆ. ಈಗ ಊಟ ಎಲ್ಲ ಮಾಡ್ತಾ ಇದ್ದಾರೆ, ಆರಾಮಾಗಿ ನಮ್ಮ ಜೊತೆನೇ ಇದ್ದಾರೆ. ಸಾಕು ನಮಗಷ್ಟು. ಓಕೆ ಸರ್.